ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್. ಕಲ್ಲು ಕಲ್ಲು ದೇವರಲ್ಲ, ಮಣ್ಣು ಮಣ್ಣು ದೇವರಲ್ಲ, ಪಂಚಲೋಹದಲ್ಲಿರುವ ಮೂರ್ತಿಗಳು ಯಾವುದೂ ದೇವರಲ್ಲ. ದೇವರು ನಿನ್ನೊಳಗಿದ್ದಾನೆ ಹುಡುಕು ಎಂದರು ದೊಡ್ಡವರು. ಪಾರು, ಈ ತರ ವೆರೈಟಿ ಪೂಜೆ ಮಾಡು ಅಂತೇಳಿ ದೇವ್ರು ಏನಾದ್ರು ಬಂದು ಹೇಳಿದ್ವಾ? ಹಾಗೆಲ್ಲ ಮಾತಾಡ್ಬೋದು. ಕೆನೆ ಹೊಡ್ಕೊಡಿ. ನೋಡಿ, ದೇವ್ರಿಗೆ ಏನ್ ಇಷ್ಟನೋ ಅದನ್ನ ನಾವ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಶಿವನ್ಗೆ ಬಿಲ್ಪತ್ರ ಇಷ್ಟ, ಅದನ್ನಿಟ್ಟು ಪೂಜೆ ಮಾಡ್ಬೇಕು. ಗಣೇಶನ್ಗೆ ಮೋದಕ ಇಷ್ಟ, ಅದನ್ನಿಟ್ಟು ಪೂಜೆ ಮಾಡ್ಬೇಕು. ಆಂಜನೇಯಂಗೆ ಬಾಳೆಹಣ್ಣು ಇಷ್ಟ, ಅದನ್ನಿಟ್ಟು ಪೂಜೆ ಮಾಡ್ಬೇಕು. ಪಾರ್ವತಿಗೆ ಕುಂಕುಮಾರ್ಚನೆ ಇಷ್ಟ, ಹಾಗೆ ಪೂಜೆ ಮಾಡ್ಬೇಕು. ದೇವರುಗಳು ಇಲ್ಲಿಗೆ ಬಂದು ನನಗೆ ಇದೇ ಇಷ್ಟ ಅಂತ ಏನಾದ್ರು ಬಂದು ಹೇಳಿದ್ವಾ? ಇಲ್ಲ, ದೇವಲೋಕದಿಂದ ಫೋನ್ ಮಾಡಿ ಹೇಳಿದ್ರು. ಅವ್ರಿಗೇನ್ ಇಷ್ಟನೋ ಪೂಜೆ ಮಾಡಿದ್ರೆ ದೇವ್ರು ನಮ್ಗೆ ವರ ಕೊಡ್ತಾರೆ. ಸುಮ್ನೆ ಏನೇನೋ ಮಾತಾಡ್ತಿರಲ್ಲ. ದೇವರು ಎಲ್ಲಿರ್ತಾನೆ ಗೊತ್ತೇನಮ್ಮ? ನಾವು ಮಾಡೋ ಕೆಲಸದಲ್ಲಿ ಪೂಜೆ ಮಾಡ್ಬೇಕು, ಡಿಸ್ಟರ್ಬ್ ಮಾಡ್ಬೇಡಿ. ಸುಮ್ನೆ ನೀವು ಪೂಜೆ ಮಾಡಿ. ಅಲ್ಲ, ದೇವರನ್ನು ಪಾರೋ, ದೇವರಲ್ಲಿರ್ತಾರೆ ಗೊತ್ತ ಪಾರೋ. ನೀನುಂಟು, ನಿನ್ನ ದೇವರುಂಟು. ನನಗೆ ಶೂಟಿಂಗ್ ಲೇಟ್ ಆಗಿದೆ, ಹೋಗಮ್ಮ. ಬರ್ಲಿ. ಕರೆಕ್ಟ್ ಟೈಮಿಗೆ ಬಂದಿದ್ಯಾ ವೈಶಾಲಿ. ಈ ಕತೆ ಪುರಾಣಗಳಲ್ಲಿ ಸೂತಕಾದಿ ಮುನಿಗಳು ನೈಮಿಷಾರಣ್ಯದ ಬಗ್ಗೆ ಹೇಳಿದಾರಂತೆ. ಅಷ್ಟೇ ಅಲ್ಲ, ಅದ್ರಲ್ಲಿ ದೇವ್ರಿಗೆ ಪೂಜೆ ಹೇಗ್ ಮಾಡ್ಬೇಕು, ನೈವೇದ್ಯ ಹೇಗ್ ಮಾಡ್ಬೇಕು, ವಿಸರ್ಜನೆ ಹೇಗ್ ಮಾಡ್ಬೇಕು ಅನ್ನೋದನ್ನು ಕೊಟ್ಟಿದಾರಂತೆ. ಹೌದಾ? ಇದೆಲ್ಲ ನಿನಗೆ ಗೊತ್ತಾ? ಮುಖ್ಯವಾಗಿ ತಿಳ್ಕೊಬೇಕಾಗಿರೋದನ್ನೇ ತಿಳ್ಕೊಂಡಿಲ್ಲ. ಗೌರಿ ಪೂಜೆ ಅಂದ್ರೆ ಏನು ಗೊತ್ತೇನೆ? ತುಂಬಾ ಚೆನ್ನಾಗ್ ಗೊತ್ತು ವೈಶಾಲಿ. ಗೌರಿನ ಕೂರ್ಸೋದು, ಪಂಚಭಕ್ಷನ ನೈವೇದ್ಯ ಮಾಡೋದು, ಪೂಜೆ ಮಾಡೋದು, ನಮಸ್ಕಾರ ಮಾಡೋದು ಅಷ್ಟೇ. ಚಿಕ್ಕ ಮಕ್ಳು ಆಟ. ಪೂಜೆನೆ ಬೇರೆ, ಅದ್ರ ವಿಧಾನನೇ ಬೇರೆ. ನೋಡೆ, ಗೌರಿಲಿ ಎಷ್ಟು ವಿಧ ಇದೆ ಗೊತ್ತೇನೆ? ಗಣೇಶನಮ್ಮ ಗೌರಿ ಒಂದೇ ವಿಧ. ಅದಕ್ಕೆ ನಾನು ನಿನ್ನ ಪೆತ್ತಿ ಪಾರು ಅನ್ನೋದು. ಸರಿಯಾಗಿ ಕೇಳಿಸ್ಕೊ. ಅರ್ಶನದ ಗೌರಿ, ಬೆಲ್ಲದ ಗೌರಿ, ತೆಂಗಿನಕಾಯಿ ಗೌರಿ, ನಗ್ಬೇಡ, ಫೋಟೋ ಗೌರಿ, ಬೆಳ್ಳಿ ಗೌರಿ, ಚಿನ್ನದ ಗೌರಿ, ವಜ್ರದ ಗೌರಿ ಈಗ ಲೇಟೆಸ್ಟ್ ಫ್ಯಾಷನ್. ಹೌದು ಪಾರು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಗಣೇಶನ ಕೂರ್ಸೋದು ಹೇಗೆ, ಅಳ್ಳಾಡ್ಸೋದು ಹೇಗೆ, ಹಿಂಗೆ. ಲಕ್ಷ್ಮಿನ ಕೂರ್ಸೋದು ಹೇಗೆ, ಅಳ್ಳಾಡ್ಸೋದು ಹೇಗೆ, ಹಿಂಗೆ. ಗೌರಿನ ಕೂರ್ಸೋದು ಹೇಗೆ, ಅಳ್ಳಾಡ್ಸೋದು ಹೇಗೆ. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಪೂಜೆ ಮಾಡ್ಬೇಕು. ಇಲ್ಲಾಂದ್ರೆ ದೇವರು ಶಾಪ ಕೊಟ್ಬಿಡ್ತಾರೆ. ಅಷ್ಟೇ ಅಲ್ಲ ಪಾರು, ಭೀಮ್ ಅಮಾವಾಸ್ಯೆ ದಿನ ಪತಿ ಪರಮೇಶ್ವರನ್ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಅದಕ್ಕೂ ಮುಂಚೆ ಸ್ನಾನ ಮಾಡೋ. ಸ್ನಾನ ಮಾಡಿ ಹೊಸ ಸೀರೆ ಉಟ್ಕೋಬೇಕು. ಯಾವ ಟೈಮಿಗೆ ಗಂಡಂಗೆ ನಮಸ್ಕಾರ ಮಾಡ್ಬೇಕು ಅಂತ ತಿಳ್ಕೊಂಡಿರ್ಬೇಕು. ಪೂಜೆ ಆದ್ಮೇಲೆ ಎಷ್ಟು ದುಡ್ಡನ್ನ ಪೀಕಿಸ್ಬೇಕು ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಇದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೇನೆ ಅದು ವ್ರತ. ಇಲ್ಲಾಂದ್ರೆ ನೀನ್ ಮಾಡಿದೆಲ್ಲ ವ್ಯರ್ಥ. ನೋಡೆ ಪಾರು, ಇದೆಲ್ಲ ನಿನ್ ಗೊತ್ತಿತ್ತಾ? ನನಗೆ ಗೊತ್ತಿತ್ತು. ಯಾವ್ದನ್ ತಿಳ್ಕೊಬೇಕೋ ಅದನ್ನೇ ತಿಳ್ಕೊಂಡಿಲ್ಲ. ದೊಡ್ಡ ಅನ್ಬೇಡ ವೈಶಾಲಿ. ನಾನು ಭಕ್ತಿಯಿಂದ ದೇವ್ರಿಗೆ ಪೂಜೆ ಮಾಡ್ತೀನಲ್ಲ, ಅದೇ ಸಾಕು ತಾನೇ ದೇವ್ರೆ. ಅಯ್ಯೋ, ಏನು ಗೊತ್ತಿಲ್ಲದೆ ಸುಮ್ನೆ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀನಿ ಅಂದ್ರೆ ನಿನ್ಗೆ ಲಾಸ್ ಆಗೋದು. ಅದ್ರ ಜೊತೆಗೆ ಊದ್ಗಡ್ಡಿನೂ ವೇಸ್ಟ್. ಇನ್ಮೇಲೆ ಏನಾರು ಮಾಡೋಕ್ಕಿಂತ ಮುಂಚೆ ನನ್ನ ಕೇಳು. ಹೇಳೆ, ಮನೆ ಬಾಗ್ಲಲ್ಲಿದ್ಯಾ? ಬಂದೇರೆ ಪಾರು. ನೀನು ನಿನ್ ದೇವ್ರು, ನಿನ್ ಪೂಜೆ, ಹೌದು, ಭಗವಂತಂಗೆ ಪ್ರೀತಿ. ಹೋಗಣಯ್ಯ, ಇತ್ತಿತ್ಲಾಗ ಒಂಥರ ಬಿಟ್ಟಿಯ ನೀನು. ಮನೆ ಕಡೆ ಗಮನ ಕೊಡ್ತಾ ಇದೀಯನಾ? ಶೂಟಿಂಗಿಗೆ ಗೊತ್ತಾ, ಇಡ್ಲಿ ತಿಂತೀಯಾ, ಹೀರೋಯಿನ್ ಮಾತಾಡ್ಸ್ಕೊಂಡ್ ಬತ್ತೀಯಾ? ಅಚ್ಚಮ್ಮನ ಕಡೆ ಸ್ವಲ್ಪ ಗಮನ ಕೊಡೋ. ನಾನು ಏನು ಮಾಡ್ಲೋ, ಹೀರೋನಿ ಬೇಡದ್ರೆ ಬಂದು ಕಿರೋನಿ ಕುತ್ಕೋತಾಳ್ಕಣ. ಆದ್ರೂ ನಿಮ್ಮ ಅತ್ತಿಗೆ ಸಮಸ್ಯೆ ನಿನ್ನೆ ಸಾಲ ಆಯ್ತು ಬಿಡ. ಏನ್ ಸಾಲು ಆಗಿದೆ? ನಿನ್ನೆನಿಂದ ಶುರು ಆಗಿದೆ. ವೈಶಾಲಿ ಮೇಡಮ್ ಬಂದು ಬೈದ್ಮೇಲೆ ಏನಾಗಿದೆ ಗೊತ್ತಾ? ಏನಾಗಿದೆ ಪಾರು? ಬೆಳಗ್ಗೆಯಿಂದ ಏನಾದ್ರೂ ಹೊಟ್ಟೆ ತಗೊಂಡೇನಮ್ಮ? ನನ್ಗೆ ಭಕ್ತಿ ಇಲ್ಲ, ದೇವ್ರ ಪೂಜೆ ಮಾಡಕ್ ಬರಲ್ಲ, ಇದೆಲ್ಲ ಬರಲ್ಲ ಅಂದ್ರೆ ನಾನು ಮನುಷ್ಯನಲ್ಲ. ಅದಕ್ಕೆ ನಾನು ಏನು ತಗೊಂಡಿಲ್ಲ. ಅಲ್ಲ ಪಾರು, ಆ ಪಿಂಡಿ ಕೆಲಸ ಏನ್ ಹೇಳು? ಬರೀ ಚುಚ್ಚೋದೆ. ನೀನ್ ಯಾಕೆ ಅವ್ರ ಮಾತು ಕೇಳಕ್ ಹೋಗ್ತೀಯಾ? ವೈಶಾಲಿ ಮೇಡಮ್ ಎಲ್ಲ ಕಡೆ ಟಾಮ್ ಹೊಡ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಪೂಜೆ ಮಾಡಕ್ ಬರಲ್ಲಂತೆ, ಮಂತ್ರ ಹೇಳಕ್ ಬರಲ್ಲಂತೆ, ಅದು ಇದು ಅಂತೆಲ್ಲ ಪ್ರಚಾರ ಮಾಡ್ತಿದ್ದಾರೆ. ಈ ಪಿನ್ ಮಾಡೋ ಕೆಲಸ ಒಂದೊಂದಲ್ಲ, ಗಣಪತಿ ಮಾಡಂದ್ರೆ ಅವ್ರ ಅಪ್ಪನ ಮಾಡೇ ಕೂರ್ಸೋದವ್ರು. ಪಾರು, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಆ ವೈಶಾಲಿ ಅವರಿಗೆ ನೀ ಮಾಡೋ ಪೂಜೆನ ಯಾಕೆ ತೋರ್ಸಕ್ ಹೋದೆ? ಪೂಜೆ ಅನ್ನೋದು ಆಡಂಬರವಾಗಿರಬಾರ್ದು. ಭಕ್ತಿ ಅನ್ನೋದು ಭಾವದಲ್ಲಿರ್ಬೇಕೆ ಹೊರತು ಬಾಹ್ಯವಾಗೆಲ್ಲ. ನೀನು ಮನಸ್ಸಲ್ಲಿ ದೇವರನ್ನು ಜಪ ಮಾಡು. ಯಾರು ಮೆಚ್ಚಲಿಲ್ಲ ಅಂದ್ರೆ ತೊಂದ್ರೆ ಇಲ್ಲ. ಆ ಗೊಡ್ಚಿ ವೀರಭದ್ರ ಮೆಚ್ಚ. ಇದೇ ವಿಷಯ ನನಗ್ ಬೇಜಾರಾಗಿರೋದು. ನನ್ ಮುಂದೆ ಬೈದಿದ್ರೆ ಓಕೆ ರೀ, ಮಹಿಳಾ ಸಂಘ ಫೋನ್ ಮಾಡಿ ಹೇಳಿದಲ್ರಿ. ಅಷ್ಟೇ ಅಲ್ಲ, ನೋಡ
ಪೂಜೆನೇ ಮಾಡಕ್ ಬರಲ್ಲ ಅಂತ ಹೇಳ್ತಾ ಇದಾರೆ. ಅವರೆಲ್ಲ ಬಂದು ಬಂದು ಕೇಳ್ತಾರೆ, ಫೋನ್ ಬೇರೆ ಮಾಡ್ತಾರೆ. ಫೋನ್ ಬಂತು. ಹಲೋ, ನಾನು ಪತಿ ಪರಮೇಶ್ವರನ್ ಪತಿ ಪಾರ್ವತಿ ಮಾತಾಡ್ತಾ ಇರೋದು. ಆಯ್ತು ಬಿಡ್ರಿ, ಗೊತ್ತಿಲ್ಲ, ಫೋನ್ ಇಡಿ. ನೋಡಿ, ಫೋನ್ ಮಾಡ್ಬೇರೆ ಕೇಳ್ತಾ ಇದಾರೆ. ಇದು ಮಾತ್ರ ಅದೇ ಫೋನ್ ಅಣ್ಣಯ್ಯ, ಯಾರೋ ಫೋನ್ ಮಾಡಿರ್ತಾರೆ. ನೋಡಿ ಪಾರು ಅವರೇ, ನಿಮಗೆ ಪೂಜೆ ಮಾಡಲು ಬರುವುದಿಲ್ಲ, ದಯವಿಟ್ಟು ನೀವು ಪೂಜೆಯನ್ನು ಮಾಡಬೇಡಿ, ದೇವರ ಪಾಡಿಗೆ ದೇವರನ್ನು ಇರಲಿಕ್ಕೆ ಬಿಡಿ ಅಂತ ಹೇಳಿರ್ತಾರೆ. ಅದಕ್ಕೆ ಬೇಜಾರು ಮಾಡ್ಕೊಂಡು ಪಾರು ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್. ನಮಗೆ ಆಡಂಬರದ ಪೂಜೆ ಯಾವತ್ತೂ ಬೇಡ. ಭಕ್ತೆ ಮತ್ತು ಪರಮಾತ್ಮನ ಮಧ್ಯೆ ಇದ್ದ ಸಂಬಂಧ ಯಾವ ತರ ಇರುತ್ತೆ ಗೊತ್ತಾ? ಮಗು ಮತ್ತು ತಾಯಿ ಮಧ್ಯೆ ಇದ್ದ ಸಂಬಂಧ ಇದೆ. ಅದನ್ನ ಬಾಹ್ಯವಾಗಿ ತೋರಿಸೋ ಅವಶ್ಯಕತೆ ಇಲ್ಲ. ಯಾವುದೇ ದೇವರು ಇದುವರೆಗೆ ಬಂದು ನನಗೆ ದೊಡ್ಡ ಬಾಳೆಹಣ್ಣು ಕುಣಿಯಿಡಿ ಅಂತ ಹೇಳಿಲ್ಲ. ಒಂದು ತುಳಸಿ ಎಲೆ ಸಾಕು, ದುಬಾರಿ ಖರ್ಚು ಮಾಡುವಂತನೂ ಹೇಳಿಲ್ಲ. ಬೆಟ್ಟದಲ್ಲಿರುವ ಎಲ್ಲಾ ಮೆಟ್ಟಿಲವನ್ನು ಬರಿಗಾಲಲ್ಲಿ ಹತ್ತಂತ ಯಾವತ್ತೂ ಹೇಳಿಲ್ಲ. ನೆನದಲ್ಲಿ ದೈವ, ಮನದಲ್ಲಿ ದೇವ. ಇದನ್ನ ಅರ್ಥ ಮಾಡಿಕೊಂಡ್ರೆ ಭಾರತೀಯ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಜೀವನವನ್ನು ಸರಾಗವಾಗಿ ಸಾಗಿಸಬಹುದು. ಇದನ್ನ ನಾನ್ ಅರ್ಥ ಮಾಡ್ಕೊಳ್ಬಹುದು, ದೇವ್ರ ಮುಂದೆ ಹೇಳಿದ್ರೆ ದೇವ್ರು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ವಯಸ್ಸಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ರೀ. ಆ ಪಿನ್ ಪಾಯಿಂಟ್ ವೈಶಾಲಿ ಅವರಿಗೆ ಅವ್ರ ಗೋವಿಂದಾನೇ ಬುದ್ಧಿ ದೇವ್ರ ಬುದ್ಧಿ ಕಲಿಸ್ಬೇಕಾ? ಒಂದ್ ನಿಮಿಷ ರೀ. ಬೇರೆ ಬೇರೆ ಫ್ರೀ ಇದ್ದೀರಾ? ನಾನು ಒಂದೊಂದು ರಿಕ್ವೆಸ್ಟ್ ನಿಮ್ ಹತ್ರ ಮಾಡ್ಕೊಳ್ತಾ ಇರೋದು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಬೇಡರ ಕಣ್ಣಪ್ಪನ್ ತರ ಕಣ್ಣು ಕಿತ್ತು ನಿಮಗ್ ಕೊಟ್ಟು ಭಕ್ತಿ ಪ್ರದರ್ಶನ ಮಾಡೋದಕ್ ನನಗ್ ಬರಲ್ಲ. ಅಬ್ಬಬ್ಬಾ ಅಂದ್ರೆ ನೈವೇದ್ಯ ಮಾಡ್ಬೋದು, ಇಲ್ಲ ಅಂದ್ರೆ ಕೈ ಮುಗ್ದು ಭಕ್ತಿಯಿಂದ ನಿಮ್ಮನ್ನ ಪ್ರೇ ಮಾಡ್ಬೋದು. ಇದನ್ನು ಮೀರಿ ಭಕ್ತಿ ಪ್ರದರ್ಶನ ಮಾಡು ಅಂದ್ರೆ ನನ್ನಿಂದ ನಿಜವಾಗ್ಲೂ ಸಾಧ್ಯ ಇಲ್ಲ. ದೇವ್ರೆ, ಕೇಳಿಸ್ಕೊಳ್ತಾ ಇದ್ದೀರಾ? ನನ್ ಭಕ್ತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ, ನಿಜವಾಗ್ಲೂ ನೀವು ನನ್ಗೆ ಆಶೀರ್ವಾದ ಮಾಡ್ಲೇಬೇಕು ಅಂತಿದ್ರೆ, ನನ್ನನ್ನ ಟೀಕೆ ಮಾಡೋ ವೈಶಾಲಿಗೆ ಬುದ್ಧಿ ಕಲಿಸ್ತೀರಾ? ದೇವ್ರು ನನ್ಗೆ ವೈಶಾಲಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ದಂಗಾಯ್ತು. ಪ್ರಾಮಿಸ್ ಬೇರೆ ಮಾಡಿದ್ರು. ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ದಾರೆ, ಯಾವ ರೀತಿ ಬುದ್ಧಿ ಕಲಿಸ್ಬೋದು? ಹೇಳೋಣ, ಏನೋ ವಿಷಯ? ಡೌಟಾ? ನಾನಿರೋದೇ ಕ್ಲಿಯರ್ ಮಾಡೋದಕ್ಕೆ ಕೇಳು. ಯಾರು ಪೂಜೆ ಮಾಡೋ ವಿಧಾನನ? ಇಲ್ಲ ಇಲ್ಲ, ಎಲ್ಲ ಬರೀ ತಪ್ಪು. ಅವಳು ಪೂಜೆ ಮಾಡಕ್ಕೆ ಬರಲ್ಲ. ನಿನ್ಗೂ ಹೇಳ್ಕೊಡ್ಬೇಕಾ? ಯೋಚನೆ ಮಾಡ್ಬೇಡ. ನೀನು ನಮ್ಮನೆಗ್ ಬಾರೆ. ವೈಶಾಲಿ, ಗೋವಿಂದ, ಅಮ್ಮ ತಾಯಿ ಪಾರ್ವತಿ, ನೀನಾ? ನಾನಿನ್ನು ಪೂಜೆನೇ ಮಾಡಿಲ್ಲ, ಮಂಗಳಾರತಿನೂ ಮಾಡಿಲ್ಲ, ನೈವೇದ್ಯನೂ ಇಟ್ಟಿಲ್ಲ, ನಿನ್ನ ಬಾ ಅಂತಾನೂ ಕರ್ದಿಲ್ಲ, ಮತ್ತ್ಯಾಕ್ ಬಂದೆ? ನನ್ನನ್ನ ಯಾರು ಕರಿಬೇಕಾಗಿಲ್ಲ, ಧ್ಯಾನನೂ ಮಾಡ್ಬೇಕಾಗಿಲ್ಲ. ಒಳ್ಳೆಯವ್ರಿಗೂ ಪ್ರತ್ಯಕ್ಷ ಆಗ್ತೀನಿ, ಕೆಟ್ಟವ್ರಿಗೂ ಪ್ರತ್ಯಕ್ಷ ಆಗ್ತೀನಿ. ಈ ಪ್ರತ್ಯಕ್ಷ ಆಗಿರೋದು ಯಾರಿಗೋ? ಕೆಟ್ಟವರಿಗೆ. ಪಾರ್ವತಿ ನನ್ನ ಭಕ್ತೆ, ನೀನು ಅವಳ ಬಗ್ಗೆ ಲಘುವಾಗಿ ಮಾತನಾಡುತ್ತೀಯ. ನೋಡು, ಪೂಜೆ ಮಾಡುವ ವಿಧಾನ ಮುಖ್ಯವಲ್ಲ, ಭಕ್ತಿ, ಶ್ರದ್ಧೆ, ಮನಸ್ಸು ಮುಖ್ಯ. ಈ ಮೂರೂ ಇಲ್ಲದೆ ನೀನು ಬೂಟಾಟಿಕೆಯಿಂದ ಎಲ್ಲರನ್ನೂ ಕಲೆ ಹಾಕಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದೀಯ. ಇದು ತಪ್ಪು. ನೋಡು, ಮೊದಲು ಪಾರು ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳು. ಇದೊಳ್ಳೆ ಚೆನ್ನಾಗಿದೆ. ನಾನ್ ತಪ್ಪೇ ಮಾಡಿಲ್ಲ, ನಾನ್ ಯಾಕೆ ಹೋಗಿ ಅವಳ ಕಾಲಿಗೆ ಬೀಳ್ಬೇಕು? ಪಾರು ಭಕ್ತಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡ್ತಾ ಇದೀಯ. ಪಾರು ಭಕ್ತಿ ಎಂತದ್ದು ಅಂತ ಇಡೀ ಲೋಕಕ್ಕೆ ಗೊತ್ತು. ನಾನ್ ನಿನಗೆ ಶಾಪ ಕೊಡ್ತಾ ಇದ್ದೀನಿ. ನೀನು ಕಲ್ಪಿಟ್ಟಿಯ ತಗ್ಲು ಬಾಜಿ ಮಾಡೋದನ್ನ? ನಾನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀನ್ಯಾಕೆ ನನಗೆ ಶಾಪ ಕೊಡ್ತೀಯಾ? ಹೌದು, ನೀನು ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಬಯಸಿದ್ದೆಲ್ಲ ಜಲ್ಲಿ ಕಲ್ಲಾಗ್ಲಿ. ಇದೊಳ್ಳೆ ಚೆನ್ನಾಗಿದೆ. ನಮ್ ಸ್ಕೂಲಲ್ಲಿ ನಳಿನ ಮಿಸ್ ಹೇಳ್ತಿದ್ರು, ನೀನ್ ಮುಟ್ಟಿದೆಲ್ಲ ಚಿನ್ನ ಆಗ್ಲಿ ಅಂತ. ನೀನ್ ನೋಡ್ರೆ ಮುಟ್ಟಿದೆಲ್ಲ ಕಲ್ಲಾಗ್ಲಿ, ಜಲ್ಲಿ ಕಲ್ಲಾಗ್ಲಿ ಅಂತ ಆಶೀರ್ವಾದ ಮಾಡ್ತಿದ್ಯಲ್ಲ, ಗ್ರಾಮರ್ ಮಿಸ್ಟೇಕ್? ಹೌದು, ನೀನು ಮುಟ್ಟಿದ್ದೆಲ್ಲ ಜಲ್ಲಿ ಕಲ್ಲಾಗ್ಲಿ, ಜಲ್ಲಿ ಕಲ್ಲಾಗತ್ತೆ. ಇದೇ ನನ್ ಶಾಪ. ನಾನೇನು ತಪ್ಪು ಮಾಡಿಲ್ಲ, ನನ್ಗೆ ಯಾವ ಶಾಪನ ತಟ್ಟಲ್ಲ. ಘಮ ಘಮ ಅಂತಿದೆ. ಬಾರು, ಕಾಫಿ ಪುಡಿ ಚೇಂಜ್ ಮಾಡ್ತೀಯನೆ? ಬೇರೆ ಅಂಗಡಿಯಿಂದ ತಂದ್ಯಾ? ನನಗೆ ಗೊತ್ತಿತ್ತು, ಒಂದೊಂದ್ ಅಂಗಡಿಲಿ ಒಂದೊಂದ್ ತರ ಕಾಫಿ ಪುಡಿ ಮಾಡ್ತಾರೆ ಕಡೆ. ಒಬ್ಬೊಬ್ರು ಚಿಕೋರಿ ಜಾಸ್ತಿ ಹಾಕ್ಬಿಡ್ತಾರೆ, ಒಂಚೂರು ಚೆನ್ನಾಗೇ ಇರಲ್ಲ. ಒಬ್ಬೊಬ್ರು ಫುಲ್ ನೈಸ್ ಮಾಡ್ಬಿಡ್ತಾರೆ, ಆ ಕಾಫಿ ಪುಡಿನೂ ಚೆನ್ನಾಗಿರಲ್ಲ. ಕಾಫಿ ಪುಡಿ ಅಂದ್ರೆ ರವರವೆಯಾಗಿರ್ಬೇಕು, ಆವಾಗ ಫಿಲ್ಟರ್ ಅಲ್ಲಿ ಡಿಕಾಕ್ಷನ್ ಚೆನ್ನಾಗಿ ಇಳಿಯುತ್ತೆ. ಏನೇ ಆಯ್ತು, ಯಾಕೆ ಸಪ್ಪಗಿದ್ಯಾ? ಏನೂ ಆಗಿಲ್ಲ ವೈಶಾಲಿ, ನೀನೇ ಕಾಫಿ ಕುಡ್ದಿಲ್ಲ, ತಗೋ ಕಾಫಿ ಕುಡಿ. ಗೋವಿಂದ, ಏನೇ ಬಾರೋ,
ನನ್ನ ಹುಚ್ಚಿ ಮಾಡ್ಬೇಕು ಅಂತಿದ್ಯಾ? ಜಲ್ಲಿ ಕಳ್ಳನ ತುಂಬಿಕೊಟ್ಬಿಟ್ಟು ಕಾಫಿ ಪುಡಿ ಅಂತ ಸುಳ್ಳು ಹೇಳ್ತೇನೆ. ಕಾಫಿ ಜಲ್ಲಿ ಕಲ್ಲು ತಣ್ಣಗಾಗಿದೆ ಅಂತ ಬೇಚಾರ. ಇರು ಇನ್ನೊಂದ್ ಕಪ್ ಕಾಫಿ ತಗೊಂಡ್ಬರ್ತೀನಿ. ಬಿಟ್ಟು ಜಲ್ಲಿ ಕಲ್ಲು ಅಂತೀಯ. ಅಯ್ಯೋ ಜಲ್ಲಿ ಕಲ್ಲು. ಕಾಫಿ ತಣ್ಣಗಾಗಿದೆ, ಬಿಸಿ ಕಾಫಿ ಕೊಡು ಅಂತ ಕೇಳೋ ಬದ್ಲು ಜಲ್ಲಿ ಕಲ್ಲಿದೆ ಮರಳಿದೆ ಅಂತ ಸುಳ್ಳು ಹೇಳ್ತೀಯಾ? ತಗೋ ಬಿಸಿ ಬಿಸಿ ಕಾಫಿ ಕುಡಿ. ಗೋವಿಂದ ಬಾರು, ತಿರ್ಗಾ ಜಲ್ಲಿ ಕಲ್ಲ ತುಂಬಿಕೊಂಡಿದ್ಯಾ? ಗೋವಿಂದ ಸುಮ್ನೆ ಇರಕ್ಕ, ನೀನ್ ಮಾಡಿ ತಪ್ಪು, ಅದಕ್ಕೆ ದೇವ್ರ ನಿಂಗ್ ಶಾಪ ಕೊಟ್ಟಿರೋದು. ಏನೋ ತಮಾಷೆ ಮಾಡ್ತಿದಾರೆ ಅನ್ಕೊಂಡ್ರೆ ನಿಜವಾಗ್ಲೂ ನಾನು ಶಾಪ ಕೊಡೋದ? ಆ ಶಾಪ ಇಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಅಲ್ಲ ನೀನ್ ಯಾಕೆ ಪಾರು ಅಂಟಿನ ರೇಗ್ಸಕ್ ಹೋದೆ ಅಂತೀನಿ. ಅವ್ರ ಪೂಜೆ ಅವ್ರಿಗೆ, ನಿನ್ ಪೂಜೆ ನಿನ್ ಗೊತ್ತ. ಅದೇ ತಪ್ಪು ವೇದ. ಎಲ್ಲಾ ಪೂಜೆಗೂ ಒಂದು ರೀತಿ ನೀತಿ ಅಂತ ಇರುತ್ತೆ, ಅದನ್ನ ತಿಳ್ಕೊಂಡ್ ಪೂಜೆ ಮಾಡ್ಬೇಕು. ಇವತ್ತಲ್ಲ ನಾಳೆ ನೀನು ಮದ್ವೆ ಆಗೋಳು, ಅದನ್ನೆಲ್ಲ ಸರಿಯಾಗಿ ಕೇಳಿಸ್ಕೊ. ನೋಡಿ, ಗಣೇಶನ ಲಕ್ಷ್ಮಿನ ಒಂದೇ ತರ ಕೂರಿಸ್ಬಾರ್ದು. ಗಣೇಶನೇ ಬೇರೆ ತರ, ಲಕ್ಷ್ಮಿನೇ ಬೇರೆ ತರ ಕೂರಿಸ್ಬೇಕು. ಇಲ್ಲಾಂದ್ರೆ ಪೂಜೆ ವರನೇ ಕೊಡಲ್ಲ, ಶಾಪ ಕೊಟ್ಬಿಡ್ತಾರೆ. ಶಾಪ. ದೀಪಾವಳಿ ಹಬ್ಬದಲ್ಲಿ ಬಲಿಡಿಯ ಪೂಜೆನ ಹೇಗ್ ಮಾಡ್ತಾರೆ ಗೊತ್ತಾ? ಮನೇಲಿ ಗಂಡಸ್ರಿದ್ರೆ ಎದಳಕ್ಕೂ ಮುಂಚೆನೆ ನಂಗೆ ಗೊತ್ತು, ಎದ್ದಳಕ್ಕೂ ಮುಂಚೆ ಅವ್ರನ್ನ ಬಲಿ ಕೊಟ್ಬಿಡ್ಬೇಕಾ? ಅಲ್ಲ ಕಣೆ, ಅವ್ರ ಎದಳಕ್ಕೂ ಮುಂಚೆ ಈ ಬಲಿಗೆ ಕೋಟೆ ಇರುತ್ತಲ್ಲ, ಅದನ್ನೆಲ್ಲ ಬಿಚ್ಚಿ ಮನೆಯಿಂದ ಆಚೆ ಹಾಕ್ಬೇಕು. ಇಲ್ಲಾಂದ್ರೆ ಮನೆ ಗಂಡಸ್ರಿಗೆ ತೊಂದ್ರೆ ಆಗುತ್ತೆ. ಈ ವಿಷಯ ನಿನ್ಗೂ ಗೊತ್ತಿಲ್ಲ, ಆ ಪೆದ್ದಿ ಪಾರಗೂ ಗೊತ್ತಿಲ್ಲ. ಏನೋ ಗೊತ್ತಿರೋ ಹೋಗ್ಲಿ ಬಿಡೆ, ಈಗ ಶಾಪ ಕೊಟ್ಟಿದಾರಲ್ಲ ದೇವ್ರು, ಏನ್ ಮಾಡೋಣ ಹೇಳು? ಬಿಟ್ಬಿಡ್ತೀನ? ಆ ಪಾರು ಮಾತ್ ಕಟ್ಕೊಂಡು ನಾನ್ ಮನೆ ಕರೀಲಿಲ್ಲ ಅಂದ್ರು ಆ ಪಾರ್ವತಿ ನಮ್ಮನೆ ಬಂದು ನನಗೆ ಶಾಪ ಕೊಟ್ಟಿದ್ದಾರೆ. ನಾನ್ ಸುಮ್ನೆ ಬಿಡಲ್ಲ, ನಮ್ ಮನೆಗ್ ಬಂದ್ ಪರಿಹಾರ ಹೇಳೋವರೆಗೂ ಕೂಗ್ತಾನೆ ಇರ್ತೀನಿ. ಪಾರ್ವತಿ, ನೀನ್ ಸಿಕ್ಕಾಪಟ್ಟೆ ಮೋಸ. ಏನೋ ತಮಾಷೆ ಮಾಡ್ತಿದ್ಯಾ ಅಂದ್ರೆ ನಿಜವಾಗ್ಲೂ ಶಾಪ ಕೊಟ್ಟಿದ್ಯಾ? ನೀನ್ ಮಾಡ್ತಿರೋ ಸರಿನಾ? ಹೌದು, ಪಾರು ಅನ್ನೋ ಪತಿವ್ರತನ ನೀನ್ ನಿಂದನೆ ಮಾಡಿದ್ದಕ್ಕೆ ನಿನಗೆ ಈ ಶಿಕ್ಷೆ. 2 ದಿನದಿಂದ ಏನ್ ತಿಂದ್ರು ಎಲ್ಲ ಜಲ್ಲಿ ಕಲ್ಲಾಗ್ತಾ ಇದೆ. ಇದೇ ತರ ಆಯ್ತು ಅಂದ್ರೆ ನಿನ್ ಹೆಸರು ಬರ್ದಿಟ್ಟು ಸತ್ತೋಗ್ಬಿಡ್ತೀನಿ ಅಷ್ಟೇ. ನೀನು ಎಷ್ಟೇ ಹಸುವಿನಿಂದ ಬಳಲಿದ್ರು ನಿನಗೆ ಸಾವು ಬರೋದಿಲ್ಲ. ಯಾಕೆ? ಇತಿಹಾಸ ಪುರಾಣಗಳನ್ನೇ ನೋಡು. ಪತಿವ್ರತೆಯನ್ನು ನಿಂದನೆ ಮಾಡಿದವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಇದು ಪರಿಹಾರನೇ ಇಲ್ವಾ? ಪರಿಹಾರ ಇದೆ. ನೀನು ಊರೂರು ಸುತ್ತಿ ಮನೆಗಳಲ್ಲಿ ಭಿಕ್ಷಾಟನೆ ಮಾಡಬೇಕು. ಯಾವ ಪತಿವ್ರತೆ ತನ್ನ ಮನಸ್ಫೂರ್ತಿಯಾಗಿ ಭಿಕ್ಷೆಯನ್ನು ನೀಡುತ್ತಾಳೋ ಅದು ಜಲ್ಲಿಕಲ್ಲಾಗುವುದಿಲ್ಲ, ಆಹಾರವಾಗಿ ಉಳಿಯುತ್ತದೆ. ಇದೇ ನಿನಗೆ ಪರಿಹಾರ. ಏ ಗೋವಿಂದ, ನಿನ್ನ ನಂಬ್ಕೊಂಡಿದ್ಕೆ ವೈಶಾಲಿ ಕೈಲಿ ಭಿಕ್ಷೆನೂ ಬೇಡ್ತಿದ್ಯಾ ಅಲ್ವಾ? ಬೇಡ್ಸು. ನಾನು ಎಲ್ಲದಕ್ಕೂ ರೆಡಿಯಾಗೇ ಇದ್ದೀನಿ. ಭಿಕ್ಷೆ ಏನೋ ಬೇಡ್ತೀನಿ, ಆದ್ರೆ ಎಲ್ಲಿ ಬೇಡದು ಅಂತಾನೆ ಗೊತ್ತಾಗ್ತಿಲ್ಲ. ಈ ಏರಿಯಾದಲ್ಲಿ ಭಿಕ್ಷೆ ಬೇಡಿದ್ರೆ ನಾನೇ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ನಾನು ಅದಕ್ಕೆ ಪಕ್ಕದ ಏರಿಯಾಗೆ ಜಂಪ್ ಮಾಡ್ಬಿಡ್ತೀನಿ. ನಿನ್ನೆ ರಾತ್ರಿದು ಅನ್ನ ಸಾಂಬಾರ್ ಇದೆ, ತಗೋ. ಸ್ವಲ್ಪ ಹಳಸಿದೆ. ನೋಡಿ, ಊಟ ಮಾಡಿ 2 ದಿನ ಆಯ್ತು, ತುಂಬಾ ಹಸುವಾಗ್ತಿದೆ. ನಿಮ್ ಮನೇಲಿ ಬಿಸಿಯಾಗಿ ರುಚಿಯಾಗಿ ಏನಾರು ತಿನ್ನಕ್ಕಿದ್ರೆ ತಂದು ಹಾಕಿ. ಅಲ್ಲ, ನೋಡಕ್ ಇಷ್ಟು ಚೆನ್ನಾಗಿದೆ, ಆದ್ರೂ ಭಿಕ್ಷೆ ಬೇಡ್ತಿಲ್ಲ. ಗಂಡನ್ ಬಿಟ್ಟಿದ್ಯಾ? ನೋಡಿ, ನಾನೊಬ್ಳು ನತದೃಷ್ಟೆ ಶಾಪಗ್ರಸ್ತ ಹೆಣ್ಣು. ಪ್ಲೀಸ್, ನಿಮ್ ಮನೇಲಿ ಬಿಸಿಯಾಗಿ ರುಚಿಯಾಗಿ ಏನಾರು ಇದ್ರೆ ತಂದು ಹಾಕಿ. ನಿನ್ ಕತೆ ಕಟ್ಕೊಂಡು ನನಗೇನಾಗಬೇಕು? ಇರೋದು ಇದೆ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ನು. ಕಾಲಿಗೆ ಬಂದಿದ್ ಪಂಚಾಮೃತ. ದೋಸೆ ಬೇಕು, ದೋಸೆ, ಬಿಸಿ ದೋಸೆ, ಗರಿ ದೋಸೆ, ತುಪ್ಪದ ದೋಸೆ, ಬೆಣ್ಣೆ ದೋಸೆ, ಮಸಾಲ ದೋಸೆ. ಏನು ಇಂಥ ಮಠ ಮಧ್ಯಾಹ್ನದಲ್ಲಿ ಖಾಲಿ ರೋಡಲ್ಲಿ ಒಂಟಿ ಲೇಡಿಯಾಗಿ ಸುತ್ತಾಡ್ತಾ ಸುಸ್ತಾಗಿ ಕೆಳಗಡೆ ಬಿದ್ರೆ ಎತ್ತಾಕೊಂಡು ಹೋಗೋರು ಯಾರು? ಗೋವಿಂದ, ನನ್ನ ಕೇರ್ ಮಾಡೋವರೆಗೂ ನನ್ಗೇನು ಆಗಲ್ಲ. ಸೊ ಯು ಡೋಂಟ್ ವರಿ. ಅದಿರ್ಲಿ, ನಮ್ಮ ಮನೆಗೆ ಬಂದು ನನ್ನ ಹೆಂಡತಿ ಜೊತೆ ಜಗಳ ಮಾಡಿ ಅವಳು ಮಾಡ್ತಿರೋ ಪೂಜೆ ಸರಿ ಇಲ್ಲ ಅಂತ ಹೇಳಿ ಈ ತರ ಬೀದಿ ಸಮಸ್ಯೆ ಇದೆ ಅಂತ ಅಲ್ದಾಡ್ತಾ ಇದ್ರೆ ಏನ್ರಿ ನಿಮ್ಮ ಕಥೆಯ ರಹಸ್ಯ? ನೋಡಿ, ನಿಮ್ ಪಾಡು
ನೀವು ಹೋಗಿ ನನ್ ಪಾಡು ನಾನು ಹೋಗ್ತೀನಿ ಬಿಟ್ಬಿಡ್ರಿ. ಆಯ್ತು, ಅವರವರ ಪಾಡು ಅವ್ರವ್ರಿಗೆ ಇರ್ಲಿ. ಏನು ಕೈಯಲ್ಲಿರೋದದು? ಅದು ನ್ಯೂಸ್ ಪೇಪರ್. ಅದನ್ನ ಯಾಕೆ ಇಟ್ಕೊಂಡು ಓಡಾಡ್ತಾ ಇದ್ರಿ? ನನ್ ಭವಿಷ್ಯ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಅಯ್ಯೋ, ನಿಮ್ಮ ಭವಿಷ್ಯ ಇಡೀ ಕರ್ನಾಟಕ ಜನತೆಗೆ ಗೊತ್ತಲ್ರಿ. ಪಿನ್ನು ನಿಮ್ಮ ಅದೃಷ್ಟ, ಚುಚ್ಚೋದು ನಿಮ್ಮ ಧರ್ಮ, ಚುಚ್ಚಿಸ್ಕೊಳ್ಳೋದು ನಮ್ಮ ಕರ್ಮ. ಚಿತ್ರಾನ್ನ 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 ಬೇಗ ಬೇಗ ತಂದು ಹಾಕಿ ಚಿತ್ರಾನ್ನ. ಏನಮ್ಮ ನೋಡಕ್ ಚೆನ್ನಾಗೇ ಇದೆಯಾ? ಭಿಕ್ಷೆ ಬೇಡ್ತಾ ಇದೆಯಾ? ನೋಡಿ, ಫಿಗರ್ ನೋಡಿ ಕನ್ಫ್ಯೂಷನ್ ಆಗ್ಬೇಡಿ. ಫ್ಲಾಶ್ ಬ್ಯಾಕ್ ಅಲ್ಲಿ ಏನೇನ್ ನಡೆದಿದ್ಯೋ ಗೋವಿಂದಂಗೆ ಗೊತ್ತು. ಎಲ್ಲ ನನ್ನ ಹಣೆ ಬರಹ. ನೀವು ಪ್ಯೂರ್ ಪತಿವ್ರತೆ. ನನ್ ಮೇಲೆ ನನ್ ಗಂಡನ ಡೌಟ್ ಬೇಡ, ನೀನೇನ್ ಕೇಳ್ತಾ ಇದೀಯಾ? ನಾನು ಆತರ ಕೇಳಿಲ್ಲ. ನಂಗೆ ದೇವರು ಶಾಪ ಕೊಟ್ಬಿಟ್ಟಿದ್ದಾರೆ. ಪ್ಯೂರ್ ಪತಿವ್ರತೆಯಿಂದ ಅನ್ನ ತಗೊಂಡ್ರೆ ಅದು ಅನ್ನವಾಗಿರುತ್ತೆ, ಇಲ್ಲಾಂದ್ರೆ ಕಲ್ಲಾಗ್ಬಿಟ್ಟಿರುತ್ತೆ. ಆ ಬೈಕ್ ಕೇಳ್ದೆ ಅಷ್ಟೇ. ನೀವು ಪ್ಯೂರ್ ಪತಿವ್ರತೆನಾ? ನಿನ್ ಕೆಲ್ಸ ಎಷ್ಟಿದೆ ಅಷ್ಟ್ ಮಾಡ್ಕೊಂಡು ಹೋಗು, ತಗೊಳ್ಳೋ. ಹೋಗ್ಲಿ ಬಿಡಿ ಅಮ್ಮ. ಚಿತ್ರಾನ್ನ ಕೇಳಿದರೆ ಇಡಲಿ, ಜಲ್ಲಿ. ಪತಿವ್ರತೆ ಅಲ್ಲ, ನಂಗೆ ಮೊದ್ಲೇ ಡೌಟ್ ಇತ್ತು. ಇನ್ನೇನ್ ಮತ್ತೆ ದಾರಿ ಹೋಗ ಮಂಗ ಕೊಲ್ಲೋಡ್ ಕೆಣಕ್ದಂಗ ಆಗ್ಬಿಡ್ತು. ಸುಮ್ನೆ ರೇತ್ ಬಿಟ್ಕೊಂಡು ನಮ್ಮ ಮುತ್ಕೆ ಮಗ್ ಬೈದ್ರಿ. ಇದೆಲ್ಲ ಬೇಕಾ ನಿಮ್ಗೆ? ಏಯ್ ಮಂಜ, ನಿನ್ ಹತ್ರ ಮಾತಾಡೋದಿಕ್ಕೆ ನನ್ ಹತ್ರ ಟೈಮು ಇಲ್ಲ, ಇಂಟ್ರೆಸ್ಟು ಇಲ್ಲ. ಏಯ್, ತಂದಿರೋ ಬನ್ನ ತಿನ್ನೋ. ತಂದಿರೋ ಬನ್ನ ಕೊಡ. ಅಯ್ಯೋ ತಿನ್ನಮ್ಮ, ಬಂತಾನೆ. ಯಾಕ ಕುಯ್ ಅಂತಿದ್ಯಾ? ಬಂದ್ ತಿನ್ನಕ್ಕೂ ಭಯನಾ? ಇನ್ನೇನ್ ಮತ್ತೆ ಬಂದು ಕೊಲ್ಲಾಬಿಟ್ರೆ? ಹೋಗ್ಲಿ ಬಿಡ ಮಂಜ, ನೀನ್ ಬಂದ್ ತಿನ್ಬೇಡ, ನಾನ್ ತಿನ್ನಿಸ್ತೀನಿ. ಜಾಣೆ. ನನ್ಗೂ ಅವಾಗ ಹಾಗೆ ಅನ್ಸತ್ತೆ. ಏಯ್, ಬನ್ನು ತಿನ್ನು. ಭಿಕ್ಷುಕರು ಇಷ್ಟೊಂದು ಸುಂದರವಾಗಿರ್ತಾರ? ನನ್ನ ಟೈಮು ಭಿಕ್ಷೆ ಬೇಡಕ್ ಬಂದಿದ್ದೀನಿ. ಮಾತಾಡು. ನೋಡಿ, ನಂಗೆ ತುಂಬಾ ಹಸುವಾಗ್ತಾ ಇದೆ. ಭಿಕ್ಷೆ ಬೇಡ್ತಾ ಇದ್ದೀನಿ. ಬಿಸಿಯಾಗಿ ರುಚಿಯಾಗಿ ಏನಾದ್ರು ಇದ್ರೆ ತಂದು ಹಾಕಿ ಪ್ಲೀಸ್. ಭಿಕ್ಷೆ ಯಾಕೆ ಬೇಡ್ತೀಯ? ನಮ್ಮನೇಲೆಲ್ಲ ಕೆಲಸ ಮಾಡ್ಕೊಂಡು ಪರ್ಮನೆಂಟ್ ಆಗಿದ್ಬಿಡು. ನಿಮ್ಮನೇಲಿ ಮನೆ ಕೆಲಸ ಮಾಡ್ಬೇಕಾ? ಗೋವಿಂದ, ಆಯ್ತು ಬಿಡಿ, ಹೊಟ್ಟೆ ಪಾಡು, ಮನೆ ಕೆಲಸ ಮಾಡ್ತೀನಿ. ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ? ಏನ್ ಕೆಲಸ ಹೇಳಿದ್ರು ಮಾಡ್ತೀನಿ. ಈಗ ಫಸ್ಟ್ ನನ್ ಜೊತೆ ಒಂದು ಡ್ಯಾನ್ಸ್ ಆಡ್ಬಿಡು. ಡ್ಯಾನ್ಸ್ ಆಡೋಣ, ಕಣ್ಣು ಮುಚ್ಕೊಳ್ಳಿ, ಡ್ಯಾನ್ಸ್ ಮಾಡೋಣ. ತಾನೆ ಮುಚ್ಕೊಂಡೆ. ಎಲ್ಲೋದು ಇಂಥ ಸುಂದರವಾದ ಭಿಕ್ಷೆಗೆ ಎಲ್ಲೋ ಹೋಗ್ತಾ ಇದ್ಯಾ? ಊರಿಗೆ ಬಂದವನು ಬಾರು ಬರ್ತಾನೆ ಇರ್ತಾನ. ದಯವಿಟ್ಟು ಕ್ಷಮಿಸಿ. ನಿನ್ನೆ ನಮ್ಮ ಮನೆ ಹತ್ರ ಬಂದಾಗ ನಮ್ಮ ಯಜಮಾನ್ರು ನಿಮ್ಮ ಹತ್ರ ಕೆಟ್ಟಂಗ್ ನಡ್ಕೊಂಡ್ರಂತೆ. ಗೋವಿಂದ, ಆ ಡುಮ್ಮ ನಿನ್ ಗಂಡನ? ಹೀಗೆ ಸ್ಕೌಂಡ್ರಲ್, ತುಪ್ಪಿಟ್, ಉಪ್ಪಿಟ್, ತಂಬಿಟ್, ದಿಬ್ಬಿಟ್, ನನ್ನ ಕೈ ಸಿಕ್ಕರೆ ಚೆನ್ನಾಗಿ ತಟ್ಟಿ ನಿಪ್ಪಟ್ ಮಾಡ್ಬಿಡ್ತೀನಿ. ಡುಮ್ಮ, ನಾನು ಹಸುವಾಗಿದೆ ಅಂತ ಭಿಕ್ಷೆ ಬೇಡಕ್ ಹೋದೆ, ನನ್ನೇ ಮನೆ ಕೆಲ್ಸಕ್ಕೆ ಬಾ ಅಂತ ಕರೀತಾರೆ. ನನ್ನ ಡಾನ್ಸ್ ಮಾಡು ಅಂತ ಹೇಳ್ದ ಗೊತ್ತಾ? ಗೋರಿಲ್ಲ, ಗೆಂಡ ಮುಗ ಅವನು. ಹೌದು, ಅವರೇ ನಮ್ಮ ಯಜಮಾನ್ರು. ಅಂತ ಗಂಡ ಚೆನ್ನಾಗಿರ್ಬೇಕು ಅಂತ ನಾನ್ ದಿನ ದೇವ್ರ ಹತ್ರ ಬೇಡ್ಕೊಂತೀನಿ ಗೊತ್ತಾ. ಹೌದೌದು, ನೀನ್ ಬೇಡ್ಕೊಂಡಿರೋದಕ್ಕೆ ಅವನಿನ್ನು ಈ ತರ ಇರೋದು. ವಿಷಯ ಗೊತ್ತಿರ್ಲಿಲ್ಲ. 2 ಮಾತು ಜಾಸ್ತಿ ಬೈದೆ, ಇನ್ ಮುಂದೆ ಬೈಯಲ್ಲ ಬಿಡು. ಅಲ್ಲ, ನೀವ್ ಇಷ್ಟೊಂದು ಸುಂದರವಾಗಿ ಕಾಣ್ತೀರಾ, ನೀವ್ಯಾಕೆ ಭಿಕ್ಷೆ ಬೇಡಕ್ ಬರ್ತೀರಾ? ಅಣ್ಣನ್ ಮುಸ್ಕಿ ತರ ಭಿಕ್ಷೆ ಬೇಡಕ್ ಬಂದ್ರೆ ನಿಮ್ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ ಅಲ್ವಾ? ನಿನ್ನ ಐಡಿಯಾನು ಸಖತ್ತಾಗೇ ಇದೆ. ಐ ವಿಲ್ ಡೂ ಇಟ್. ಅಮ್ಮ, ತಾಯಿ, ಭಿಕ್ಷೆ ಹಾಕ್ರವ್ವ. ಅಮ್ಮ, ಹೊಸ ಭಿಕ್ಷುಕರು ನಮಸ್ಕಾರ. ನೀವ್ ಯಾಕೆ ಭಿಕ್ಷೆ ಬೇಡ್ತಾ ಇದ್ದೀರಾ? ನಿಮ್ಗೆ ಯಾರು ಇಲ್ವಾ? ನಿಮ್ ಕಾಲದಲ್ಲಿ ಎಲ್ಲಾರು ಇದ್ರು, ಈಗ ಯಾರು ಇಲ್ಲ. ಎಲ್ಲ ಬಿಟ್ಟು ಹೋಗ್ಬಿಟ್ರು. ಬಿಟ್ಟು ಹೋದ್ರೆ ಹೋಗ್ಬಿಟ್ರ? ಮತ್ತೆ ಎಲ್ಲಿಗೆ ಹೋದ್ರು? ನನ್ ಮಗ ಇದ್ದ, ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲುದೆ, ವಿದ್ಯಾವಂತನು ಮಾಡ್ದೆ. ಅಮೆರಿಕಾಗ ಹೋಗವನೆ 25 ವರ್ಷ ಆಯ್ತು, ಇನ್ನೂ ಬಂದಿಲ್ಲ. ಅಲ್ಲಿಂದ ನಿಮ್ಗೆ ದುಡ್ಡೇನು ಕಳಿಸ್ತಾ ಇರ್ಲಿಲ್ವಾ? ಮೊದ್ಲು ಕಳಿಸ್ತಾ ಇದ್ದ,
ಈಗ ಮದ್ವೆ ಆಗೋವಂತೆ ಮಕ್ಳು ಆಗೋವಂತೆ ಅವ್ರ ಹೊಟ್ಟೆಗೆ ಸಾಲಲ್ವಂತೆ ನನ್ ಹೊಟ್ಟೆಗೆ ಹೆಂಗವ ಕಳಿಸ್ತಾನೆ. ನಾನ್ ಹಿಂಗೆ ಇವ್ರ ಮನೇಲಿ ಭಿಕ್ಷೆ ಬೇಡ್ಕೊಂಡ್ ಜೀವನ ಸಾಗಿಸ್ತಾ ಇದೀನಿ. ಬೇಜಾರ್ ಮಾಡ್ಕೊಳ್ಬೇಡಿ. ಅನ್ನ ಅಂಬ್ಲಿ ಇಲ್ಲಾಂದ್ರೆ ಹಲ್ವಾ ಇದೆ, ನಿಮ್ಗೇನು ಶುಗರ್ ಇಲ್ಲ ತಾನೆ? ಹಸ್ಕೊಂಡಿರೋರ್ಗ ಹಲ್ವಾ ಆದ್ರೇನು ಅಂಬ್ಲಿ ಆದ್ರೇನು ಏನೋ ಒಂದ್ ತಂದ್ ಹಾಕು ತಾಯಿ. ಒಂದ್ ನಿಮಿಷ ಇಲ್ಲೇ ಇರಿ, ಬರ್ತೀನಿ. ತಗೊಳ್ಳಿ ಕ್ಯಾರೆಟ್ ಹಲ್ವಾ, ನಾನೇ ನನ್ ಕೈಯಾರ ಮಾಡಿದ್ದು, ನನ್ ಫೇವ್ರೇಟ್. ತಿನ್ನಿ ತಿನ್ನಿ, ಪರವಾಗಿಲ್ಲ. ಚೆನ್ನಾಗಿದ್ಯಾ? 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 ಯಾಕೆ ಅಳ್ತಾ ಇದ್ದೀರಾ ಅಜ್ಜಿ? ಅಜ್ಜಿ ಅಲ್ಲ ಮತ್ತೆ ಗೋವಿಂದ. ಗೋವಿಂದ, ವೈಶಾಲಿ, ವೈಶಾಲಿ ನೀಗ್ ಒಂದೇ ದಿನಕ್ಕೆ ಇಷ್ಟೊಂದು ವಯಸ್ಸಾಗೋಯ್ತಾ? ಮತ್ತೆ ವಯಸ್ಸಾಗಿರೋ ತರ ಮೇಕಪ್ ಮಾಡ್ಕೊಂಡು ಭಿಕ್ಷೆ ಬೇಡ್ತಾ ಇದೀನಿ. ಬಾರು ಬಾರು, ಐ ಆಮ್ ಸಾರಿ ಕಣೆ, ನಾನು ಅವತ್ತಿನ ರೇಗಿಸಿದ್ನಲ್ಲ, ಅದಕ್ಕೆ ದೇವ್ರ ನನಗೆ ಸರಿಯಾಗಿ ಶಾಪ್ ಹಾಕ್ಬಿಟ್ಬಿಟ್ಟ. ಮುಂದೆ ನಾನು ನಿನ್ನ ರೇಗಿಸೋದಿಲ್ಲ, ನಿನ್ ಪೂಜೆಗೆ ಏನು ಕಮೆಂಟ್ ಮಾಡಲ್ಲ. ನಾನ್ ಹೇಳ್ತಾ ಇದ್ದೀನಿ, ನನ್ ಪಾರನೆ ಪತಿ ಇರುತ್ತೆ. ನೀನ್ ಅಳ್ಬೇಡ, ನಂಗೂ ಅಳು ಬಂದ್ಬಿಡುತ್ತೆ. ಈಗಾದ್ರೂ ಗೊತ್ತಾಯ್ತಾ ವಿಶಾಲಿ, ನನ್ನ ಶ್ರದ್ಧೆ ಇದೆ, ಭಕ್ತಿ ಇದೆ. ವೈಶಾಲಿ ಏನ್ ಹೇಳಿದ್ರು ಬೇಜಾರಾಗಲ್ಲ. ಗೊತ್ತು ಗೊತ್ತು ಇದು ಪರಮೇಶ್ವರನ ಕೈಲಾಸ. ಧಾರವಾಡ ಆಸ್ಪತ್ರೆ ಇಲ್ಲ, ಯಾಕೆ ಒಬ್ಬೊಬ್ಳೆ ಮಾತಾಡ್ತಿದ್ಯಾ? ವೈಶಾಲಿಯಲ್ಲಿ ಪಾರು ತಗೊಳ್ಳೆ. ಏನು ವೈಶಾಲಿ ಇದೆಲ್ಲ? ಐ ಆಮ್ ಸಾರಿ ಪಾರು, ನೀನ್ ಪೂಜೆ ಮಾಡ್ತಿದ್ದಲ್ಲ ಅದೇ ಕರೆಕ್ಟ್. ನಾನ್ ಹೇಳಿದೆಲ್ಲ ಸುಮ್ನೆ ಊಫಿ ಊಫಿ. ಯಾರೋ ಬಂದು ನನ್ ಕೆನೆಗ್ ಠಪಾರ್ ಅಂತ ಹೊಡೆದ್ರು. ಯಾರು ವೈಶಾಲಿ? ಅವ್ರ ಮುಖ ನೋಡ್ಕೊಂಡು ಯಾರಂತ ತೋರ್ಸು, ಹಲ್ಲೆಲ್ಲ ಉದ್ರಸ್ ಬಂದ್ಬಿಡ್ತೀನಿ, ಕೈ ಕಾಲು ಮುರ್ಕೊಂಡ್ಬಿಡ್ತೀನಿ. ಹೊತ್ತಲ್ಲಿತ್ತು, 20 ಕೈ ಇತ್ತು. ನನ್ಗನ್ಸುತ್ತೆ ದೇವ್ರಿರ್ಬೇಕು, ಕನ್ಸಲ್ ಬಂದಿರ್ಬೇಕು. ಪಾರು, ಇನ್ ಮುಂದೆ ನಾನು ನೀನು ಒಟ್ಟಿಗೆ ಸೇರ್ಕೊಂಡು ಪೂಜೆ ಮಾಡೋಣ. ನಿಂಗೂ ಒಳ್ಳೇದಾಗತ್ತೆ, ನಂಗೂ ಒಳ್ಳೇದಾಗತ್ತೆ. ಓಕೆ ವೈಶಾಲಿ. ಭಕ್ತಿ ಅಂತ 1 ಲಕ್ಷ ರೂಪಾಯಿ ಕೊಡ್ರಿ. ಯಾಕಮ್ಮ ಅಷ್ಟೊಂದು? ನಾನು ವೈಶಾಲಿ ಸೇರಿ